ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ನ ಒಂದು ಕ್ವೆಶನ್ ಪೇಪರ್ನ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ದಿಸ್ ಈಸ್ ಜಸ್ಟ್ ಎ ಮಾಡೆಲ್ ಕ್ವೆಶನ್ ಪೇಪರ್. ಸರ್ ನಾವು ಬರೀತಕ್ಕಂತಹ ಎಕ್ಸಾಮ್ಗೆ ಇದೇ ಕ್ವೆಶನ್ ಪೇಪರ್ ಬರುತ್ತಾ ಅಂತ ಯಾರು ಕೇಳೋಕೆ ಹೋಗಬೇಡಿ. ಯಾಕೆಂದರೆ ಯಾವುದೇ ಒಂದು ಕ್ವೆಶನ್ ಪೇಪರ್ ಅಡ್ವಾನ್ಸ್ ಆಗಿ ಯಾರಿಗೂ ಕೂಡ ಸಿಗೋದಿಲ್ಲ. ಇದೊಂದು ಜಸ್ಟ್ ಮಾಡೆಲ್ ಕ್ವೆಶನ್ ಪೇಪರ್ ಆಗಿರುತ್ತೆ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಕೆಲವೊಂದಿಷ್ಟು ಕ್ವೆಶನ್ಸ್ಗಳು ಇಲ್ಲಿ ರಿಪೀಟ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ ಮತ್ತು ಗ್ರಾಮರ್ ಕ್ವೆಶನ್ಸ್ಗಳು ಏನಿರ್ತಾವೋ ಆ ಎಲ್ಲ ಕ್ವೆಶನ್ಸ್ಗಳು ಕೂಡ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ತವೆ. ಯಾಕೆಂದರೆ ಅಲ್ಲಿ ಅನೇಕ ರೂಲ್ಸ್ಗಳನ್ನು ನೀವು ಕಲಿತೀರಾ. ಸೊ ನೀವು ಬರೀತಕ್ಕಂತಹ ಟೆಸ್ಟಲ್ಲಿ ಯಾವುದಾದ್ರೂ ಕ್ವೆಶನ್ಸ್ಗಳು ಏನು ಬರ್ತವೋ ಇಲ್ಲಿ ಹೇಳ್ತಕ್ಕಂತಹ ರೂಲ್ಸ್ಗಳನ್ನು ಅಪ್ಲೈ ಮಾಡಿಕೊಂಡ್ರೆ ಆ ಕ್ವೆಶನ್ಸ್ಗಳನ್ನು ಯು ಕ್ಯಾನ್ ಈಸಿಲಿ ಸಾಲ್ವ್. ಬನ್ನಿ ಫಸ್ಟ್ ಕ್ವೆಶನನ್ನು ನೋಡ್ತಾ ಹೋಗೋಣ. ಇದರಲ್ಲಿ 1 ಅಂಕದ 4 ಪ್ರಶ್ನೆಗಳನ್ನು ನೋಡ್ತೇವೆ. ಫಸ್ಟ್ ಒನ್, ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ರಿಲೇಟೆಡ್ ಟು ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್ ಅಂತ ಇದೆ. ಇಲ್ಲಿ ನೋಡಿ 3 ಕ್ಯಾರೆಕ್ಟರ್ಗಳನ್ನು ಕೊಟ್ಟಿದ್ದಾರೆ. ಮಿಸ್ಟರ್ ಅಲಿಗೇಟರ್, ಮಿಸ್ಟರ್ ಫಾಕ್ಸ್ ಮತ್ತು ಮಿಸ್ಟರ್ ಲೆಪರ್ಡ್. ಅವರು ಯಾವ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಬಿ ಕಾಲಮ್ ಬಿ ಅಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಲೆಪರ್ಡ್ ಏನಾಗಿದೆ, ಸೆಕ್ರೆಟರಿ ಟು ದ ಕಮಿಷನ್ ಆಫ್ ಎನ್ಕ್ವೈರಿ ಆಗಿರುತ್ತೆ. ಅದೇ ರೀತಿ ಮಿಸ್ಟರ್ ಫಾಕ್ಸ್ ಏನಾಗಿದೆ ನೋಡಿ, ಚೇರ್ಮನ್ ಟು ದ ಕಮಿಷನ್ ಆಫ್ ಎನ್ಕ್ವೈರಿ ಮತ್ತು ಅಲಿಗೇಟರ್ ಏನಾಗಿರುತ್ತೆ, ಮೆಂಬರ್ ಟು ದ ಕಮಿಷನ್ ಆಫ್ ಎನ್ಕ್ವೈರಿ. ಸೊ ಇವುಗಳನ್ನು ನೀವು ಸೆಲೆಕ್ಟ್ ಮಾಡಿ ಬರೀಬೇಕಾಗುತ್ತೆ. ಒಂದನೇದಕ್ಕೆ ಬಿ ಇದೆ ನೋಡಿ, ಆನ್ಸರ್ ಇಲ್ಲಿರ್ತಕ್ಕಂಥದ್ದೇ ಸರಿಯಾಗಿರುವ ಉತ್ತರ ಆಪ್ಷನ್ ಎ ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಒನ್, ಎಲ್ಲ ಕ್ಯಾರೆಕ್ಟರ್ಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. 1 ಅಂಕಕ್ಕೆ ಕೇಳ್ತಕ್ಕಂತಹ ಚಾನ್ಸ್ ಇದ್ದೇ ಇರುತ್ತೆ. ಕ್ವಶನ್ ಬೇರೆ ರೀತಿ ಬಂದರೂ ಕೂಡ ಮಿಸ್ಟರ್ ಲೆಪರ್ಡ್ ಏನಾಗಿದ್ರು, ಸೆಕ್ರೆಟರಿ ಆಗಿರ್ತಾರೆ. ಅದೇ ರೀತಿ ಮಿಸ್ಟರ್ ಫಾಕ್ಸ್ ಏನಾಗಿದ್ರು, ಚೇರ್ಮನ್ ಆಗಿರ್ತಾರೆ. ಮಿಸ್ಟರ್ ಅಲಿಗೇಟರ್ ಏನಾಗಿದ್ರು, ಮೆಂಬರ್ ಆಫ್ ದ ಕಮಿಷನ್. ಇವುಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಇನ್ನು ಸೆಕೆಂಡ್ ಒನ್ ನೋಡಿ, ದ ಲಿಟಲ್ ಒನ್ಸ್ ಸ್ಪೆಂಡ್ ಡ್ಯಾಶ್ ಎಟ್ ಸ್ಕೂಲ್ ಅಕಾರ್ಡಿಂಗ್ ಟು ದ ಪೋಯಮ್ ದ ಸ್ಕೂಲ್ ಬಾಯ್ ಅಂತ ಇದೆ. ಆಪ್ಷನ್ ಎ ಆಂಗ್ಜಿಯಸ್ ಅವರ್ ಅಂತ ಇದೆ, ಹ್ಯಾಪಿ ಟೈಮ್ ಇದೆ, ಡಿಲೈಟ್ಫುಲ್ ಮೊಮೆಂಟ್ಸ್ ಇದೆ, ಜಾಯ್ಫುಲ್ ಸಮ್ಮರ್ ಇದೆ. ನೋಡಿ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಅಂದರೆ ಈ ಪೋಯಮಲ್ಲಿ ಹ್ಯಾಪಿ ಟೈಮನ್ನು ಸ್ಪೆಂಡ್ ಮಾಡೋದಿಲ್ಲ, ಅದ್ರ ಜೊತೆಗೆ ಡಿಲೈಟ್ಫುಲ್ ಮೂಮೆಂಟ್ಸ್ ಇಲ್ಲ, ಜಾಯ್ಫುಲ್ ಸಮ್ಮರ್ ಇಲ್ಲ, ಆಂಗ್ಜಿಯಸ್ ಆಗಿ ಕಳೀತಾ ಇದ್ದಾರೆ. ಅಂದರೆ ಅವ್ರು ತುಂಬಾ ಒತ್ತಡದಲ್ಲಿ ಟೆನ್ಷನ್ನಲ್ಲಿನೇ ಸಮಯವನ್ನು ಕಳೀತಾ ಇದ್ದಾರೆ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಹಿಯರ್. ಥರ್ಡ್ ನೋಡಿ, ದ ಪ್ಲಾಂಟ್ ಪ್ಯಾಥಾಲಜಿಸ್ಟ್ ಮೆನ್ಷನ್ಡ್ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತ ಕೇಳ್ತಾರೆ. ಸರಿಯಾಗಿರ್ತಕ್ಕಂತಹ ಉತ್ತರ ಚಂದ್ರು ಅಂತಕ್ಕಂಥದ್ದು ಆಪ್ಷನ್ ಸಿ ಆಗಿದೆ. ಅದೇ ರೀತಿ ಫೋರ್ತ್ ಒನ್, ದ ಮ್ಯಾನ್ ಹೂ ಕೇಮ್ ಫಾರ್ವರ್ಡ್ ಟು ಪೇ ದ ನರೇಟರ್ಸ್ ಬಿಲ್ ವಾಸ್. ಯಾರು ನರೇಟರ್ ಬಿಲ್ ಕೊಡಲಿಕ್ಕೆ ಅಂತೇಳಿ ಮುಂದೆ ಬರ್ತಾರೆ ಅಂತ ಕೇಳಿದ್ದಾರೆ. ಓರು ಮನುಷ್ಯರು ಅಂತಕ್ಕಂತಹ ನಿಮ್ಮ ಲೆಸನಿಂದ ಬಂದಿರತಕ್ಕಂಥದ್ದು. ಎ ಮ್ಯಾನ್ ವಿತ್ ಎ ರೆಡ್ ಟರ್ಬನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಸೆಕೆಂಡ್ ಮೇನ್ಗೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳಿಗೆ ಉತ್ತರಗಳನ್ನ ಇಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ 4 ಪ್ರಶ್ನೆಗಳನ್ನು ಕೇಳಲಾಗಿದೆ ವಿದ್ಯಾರ್ಥಿಗಳೇ. ನಿಮ್ಮ ಕ್ವಶನ್ ಪೇಪರ್ಗಳಲ್ಲಿ ಡಿಫ್ರೆಂಟಾಗಿ ಈ ಒಂದು ಚಾಯ್ಸ್ಗಳನ್ನು ಕೊಡಬಹುದು. ಇದರಲ್ಲಿ 5th ಕ್ವಶನ್ ನೋಡಿ, ಹೂ ಹ್ಯಾಡ್ ಎ ಲಿಟಲ್ ಹಟ್ ಎಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್ ಅಂತ ಕೇಳಿದ್ದಾರೆ. ಅಂದರೆ ಆ ಒಂದು ಎಡ್ಜ್ ಆಫ್ ದ ಫಾರೆಸ್ಟಲ್ಲಿ ಗುಡಿಸಲನ್ನು ಹೊಂದಿರತಕ್ಕಂಥವ್ರು ಯಾರು ಅಂತ ಕೇಳಿದ್ದಾರೆ. ಎ ಮ್ಯಾನ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಇದರಲ್ಲಿ ಇನ್ನು ಕಂಟಿನ್ಯೂ ಇದೆ ನೋಡಿ, ಹೂ ಅಪ್ರೋಚ್ಡ್ ಹಿಮ್ ಫಾರ್ ಎ ಫೇವರ್ ಆನ್ ಎ ರೈನಿ ಡೇ ಅಂತ ಇದೆ. ಯಾರು ಮಳೆಗಾಲದ ಅವಧಿಯಲ್ಲಿ ಅವನನ್ನು ಅಪ್ರೋಚ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಆ್ಯನ್ ಎಲಿಫೆಂಟ್ ಅಂತ ನಾವು ಬರಿಬೋದು. ಸೊ ಎ ಮ್ಯಾನ್ ಆ್ಯಂಡ್ ಎಲಿಫೆಂಟ್ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗುತ್ತೆ. ಅಕಾರ್ಡಿಂಗ್ ಟು ಮಾರಾ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಹೂ ಹ್ಯಾಡ್ ಕರ್ಸ್ಡ್ ದ ಕ್ರೀಪರ್. ಸೊ ಈ ಒಂದು ಲೆಸನ್ನಲ್ಲಿ ಆ ಒಂದು ಕ್ರೀಪರ್ ಆ ಬಳ್ಳಿ ಏನಿತ್ತು ಅದನ್ನು ಕರ್ಸ್ ಅಂದರೆ ಶಾಪ ಅಂತೇಳಿ, ಯಾರು ಶಾಪ ಕೊಡ್ತಾರೆ ಅಂತೇಳಿ ಬರೀಬೇಕಾಗುತ್ತೆ. ಎ ಸೇಜ್ ಅನ್ನೋದು ಸರಿಯಾಗಿರುವ ಉತ್ತರ ಆಗಿರುತ್ತೆ. ಆ್ಯಂಡ್ ವಾಟ್ ವಾಸ್ ದ ಕರ್ಸ್, ಏನಂತ ಕರ್ಸ್ ಕೊಟ್ಟಿದ್ರು ಅಂತ ಕೇಳಿದ್ದಾರೆ. 7th ಒನ್ ನೋಡಿ, ನೇಮ್ ಎನಿ 2 ಥಿಂಗ್ಸ್ ದಟ್ ಕೀಪ್ ಕಂಪನಿ ವಿತ್ ದ ಬಾಯ್ ಇನ್ ಎ ಸಮ್ಮರ್ ಮಾರ್ನ್. ಆ ಒಂದು ಬೇಸಿಗೆಯ ಮಾರ್ನಿಂಗಲ್ಲಿ ಆ ಬಾಯ್ಗೆ ಕಂಪನಿ ಕೊಡ್ತಕ್ಕಂತಹ 2 ವಸ್ತುಗಳನ್ನು ಇಲ್ಲಿ ನಾವು ಹೆಸರಿಸಬೇಕಾಗುತ್ತೆ. ಕ್ವಶನ್ ನಂಬರ್ 8 ನೋಡಿ, ವಾಟ್ ವರ್ ದ 2 ಡಿಸೀಸಸ್ ದಟ್ ನರೇಟರ್ಸ್ ಫಾರ್ಮ್ ಹ್ಯಾಂಡ್ ಕೃಷ್ಣ ಸಫರ್ಡ್ ಫ್ರಮ್ ಇನ್ ದ ಸ್ಟೋರಿ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತ ಕೇಳಿದ್ದಾರೆ. ಸೊ 2 ಡಿಸೀಸ್ಗಳು ಯಾವುವು ಅಂತ ಕೇಳಿದ್ದಾರೆ. ಒಂದು ಪೈಲ್ಸ್ ಮತ್ತೊಂದು ಬಾಯ್ಲ್, ಇವೆರಡು ಕೂಡ ನೀವು ಬರೀಬೇಕಾಗುತ್ತೆ. ಥರ್ಡ್ ಒನ್ ನೋಡಿ, ಆನ್ಸರ್ ಎನಿ 2 ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಅಂತ ಕೇಳಿದ್ದಾರೆ. ಅಂದರೆ 2 ಪ್ರಶ್ನೆಗಳಿಗೆ 3 ಅಂಕದ ಪ್ರಶ್ನೆಗಳಾಗಿರ್ತವೆ. 2 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಟೋಟಲ್ ಯು ಕ್ಯಾನ್ ಗೆಟ್ 6 ಮಾರ್ಕ್ಸ್ ಹಿಯರ್. ಇದರಲ್ಲಿ 9th ಕ್ವಶನ್ ನೋಡಿ, ಹೌ ಡಿಡ್ ದ ಲಯನ್ ಡಿಸೈಡ್ ಟು ಸಾಲ್ವ್ ದ ಪ್ರಾಬ್ಲಮ್ ಇನ್ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್. ದ ಸಿಚುವೇಶನ್, ಮ್ಯಾನ್ ಮತ್ತು ಎಲಿಫೆಂಟ್ ಮಧ್ಯೆ ಏನು ಗೊಂದಲ ನಡೀತಾ ಇರುತ್ತೋ ಅದನ್ನು ಲಯನ್ ಯಾವ ರೀತಿ ಬಗೆಹರಿಸ್ತು ಅಂತಕ್ಕಂಥದ್ದನ್ನು ನೀವು ಉತ್ತರಿಸಬೇಕಾಗುತ್ತೆ. ಈ ಲಾಂಗ್ ಕ್ವಶನ್ಸ್ಗಳಿಗೂ ಕೂಡ ನಿಮಗೆ ಉತ್ತರ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ಸ್ ಅಂತ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಹೆಚ್ಚಿನ ಒಂದು ಕಮೆಂಟ್ಸ್ಗಳು ಬಂದರೆ ಈ ಪ್ರಶ್ನೆಗಳಿಗೂ ಕೂಡ ಲಾಂಗ್ ಟೈಪ್ ಆನ್ಸರ್ಸ್ಗಳನ್ನು ಕೊಡಲಾಗುತ್ತೆ.
ಇನ್ನು 10th ಕ್ವೆಶ್ಚನ್ ನೋಡಿ, ರೈಟ್ ಎ ನೋಟ್ ಆನ್ ದ ಮೆಡಿಸಿನಲ್ ಎಫೆಕ್ಟ್ಸ್ ಆಫ್ ದ ಕ್ರೀಪರ್ ಡಿಸ್ಕಸ್ಡ್ ಬೈ ದ ನರೇಟರ್ ಇನ್ ದ ಸ್ಟೋರಿ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತ ಕೇಳಿದ್ದಾರೆ. ಅಂದರೆ ಆ ಒಂದು ಮೆಡಿಸಿನಲ್ ಬಳ್ಳಿಗಳೇನಿದ್ವೋ ಅವುಗಳ ಮೆಡಿಸಿನಲ್ ಎಫೆಕ್ಟನ್ನು ಇಲ್ಲಿ ಬರೀಬೇಕಾಗುತ್ತೆ. 11th ಒನ್, ಹೌ ಡು ದ ಡಿಫ್ರೆಂಟ್ ಸೀಸನ್ಸ್ ಶೋ ದ ಎಫೆಕ್ಟ್ ಆಫ್ ದ ಸ್ಕೂಲ್ ಆನ್ ದ ಚೈಲ್ಡ್. ಸೀಸನ್ಸ್ ಅಂದರೆ ಡಿಫ್ರೆಂಟ್ ಆಗಿರ್ತಕ್ಕಂತಹ ಸೀಸನ್ಗಳು ಆ ಹುಡುಗನ ಮನಸ್ಸಿನ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಎಫೆಕ್ಟ್ಸನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ಬರೀಬೇಕು. ಇನ್ನು 4th ಅಲ್ಲಿ 2 ಕ್ವೆಶನ್ಸ್ಗಳನ್ನು ಕೊಡಲಾಗಿದೆ. ಒಂದು ಪ್ರಶ್ನೆಗೆ ಉತ್ತರ ಬರೀಬೇಕು ನೀವು. 4 ಅಂಕದ ಪ್ರಶ್ನೆ ಇದಾಗಿರುತ್ತೆ. ಹೌ ಡಿಡ್ ದ ಎನಿಮಲ್ಸ್ ಚೀಟ್ ದ ಮ್ಯಾನ್ ರಿಪೀಟೆಡ್ಲಿ ಇನ್ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್. ಮನುಷ್ಯನನ್ನು ಯಾವ ರೀತಿ ಆ ಪ್ರಾಣಿಗಳೆಲ್ಲ ಮೋಸ ಮಾಡ್ತಾ ಹೋಗ್ತವೆ ಅಂತಕ್ಕಂಥದ್ದನ್ನು ನೀವು ಡೀಟೇಲ್ ಆಗಿ ಬರೀಬೇಕಾಗುತ್ತೆ. ಕ್ವೆಶನ್ ನಂಬರ್ 13, ದ ಸ್ಕೂಲ್ ಬಾಯ್ ಅಪ್ರಿಷಿಯೇಟ್ಸ್ ದ ಕಂಪನಿ ಆಫ್ ನೇಚರ್ ರ್ಯಾದರ್ ದ್ಯಾನ್ ಟು ಬಿ ಇನ್ ಸ್ಕೂಲ್. ಅಂದರೆ ಮಗು ಏನಿತ್ತು ಶಾಲೆಗಿಂತ ನೇಚರಲ್ಲೇ ಸಮಯವನ್ನು ಕಳೀಲಿಕ್ಕೆ ಅವನು ಇಷ್ಟಪಡ್ತಾನೆ. ಸೊ ಅದನ್ನು ಇಲ್ಲಿ ಒಂದು ಸಮರಿ ಟೈಪ್ ನೀವು ಬರೀಬೇಕಾಗುತ್ತೆ. ಇನ್ನು ಪಾರ್ಟ್ ಬಿ, ಗ್ರಾಮರ್ ತುಂಬ ಸಿಂಪಲ್ ಆಗಿರುತ್ತವೆ. ನೀವು ತುಂಬ ಸುಲಭವಾಗಿ ಅಂಕಗಳನ್ನು ಗಳಿಸ್ತಕ್ಕಂತಹ ಒಂದು ಅವಕಾಶ ಇಲ್ಲಿರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಹೇಳ್ತಕ್ಕಂತಹ ರೂಲ್ಸ್ಗಳೇನಿದ್ದಾವೋ ಅವುಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ನಿಮಗೆ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಈ ರೂಲ್ಸ್ಗಳನ್ನು ಅಪ್ಲೈ ಮಾಡಿಕೊಂಡ್ರೆ ನೀವು ಸುಲಭವಾಗಿ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಒಂದು ಎಕ್ಸಾಮಲ್ಲಿ. ಮೊದಲನೇದಾಗಿ ಕ್ವೆಶನ್ ನಂಬರ್ 14 ನೋಡಿ, ಒನ್ಸ್ ಅಪಾನ್ ಎ ಟೈಮ್, ಇಲ್ಲಿ ಅದಕ್ಕಿಂತ ಮೊದಲು ನಾವೇನು ಮಾಡಬೇಕು, ಆರ್ಟಿಕಲ್ಸನ್ನು ಫಿಲ್ ಮಾಡಬೇಕು. ಅದು ನಿಮಗೆ ಗಮನದಲ್ಲಿರಲಿ. ಒನ್ಸ್ ಅಪಾನ್ ಎ ಟೈಮ್ ಡ್ಯಾಶ್ ಎಲಿಫೆಂಟ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಸೊ ಈ ರೀತಿ ಆರ್ಟಿಕಲ್ ಫಿಲ್ ಮಾಡಬೇಕು ಅಂದರೆ ಡ್ಯಾಶ್ ಆದಮೇಲೆ ಇರತಕ್ಕಂತಹ ವರ್ಡನ್ನು ಗಮನಿಸಬೇಕು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎಲಿಫೆಂಟ್ ಅಂತಕ್ಕಂಥದ್ದು ಒಂದು ವವೆಲ್ ಸೌಂಡ್ನಿಂದ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಇಂಡೆಫಿನಿಟ್ ಆರ್ಟಿಕಲ್, ಯಾಕೆಂದರೆ ಎಲಿಫೆಂಟನ್ನು ನಾವು ಫಸ್ಟ್ ಟೈಮ್ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೊ ಇಂಡೆಫಿನಿಟ್ ಆರ್ಟಿಕಲ್ಸ್ ಯಾವಪ್ಪ ಅಂದರೆ ಎ ಮತ್ತು ಆ್ಯನ್ ಆಗಿರ್ತವೆ. ಸೊ ಇವೆರಡರಲ್ಲಿ ಒಂದನ್ನು ನಾವು ಇಲ್ಲಿ ಫಿಲ್ ಮಾಡಬೇಕಾಗಿದೆ. ಇಲ್ಲಿ ನೋಡಿ ವವೆಲ್ ಸೌಂಡ್ ಇದ್ದರೆ ಯಾವಾಗಲೂ ಆ್ಯನನ್ನು ಫಿಲ್ ಮಾಡ್ತೇವೆ. ಇದನ್ನು ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಮೇಡ್ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಡ್ಯಾಶ್ ಮ್ಯಾನ್. ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಆಲ್ರೆಡಿ ನಾವು ಎ ಮ್ಯಾನ್ ಅಂತ ನೋಡ್ತಾ ಇದ್ದೇವೆ. ಅಂದರೆ ಆ ಮನುಷ್ಯನ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಸೊ ಇಲ್ಲಿ ಎ ಅಂತಕ್ಕಂಥದ್ದು ಇಂಡೆಫಿನಿಟ್ ಆರ್ಟಿಕಲನ್ನು ಆಲ್ರೆಡಿ ಯೂಸ್ ಮಾಡಲಾಗಿದೆ. ಸೆಕೆಂಡ್ ಟೈಮ್ ಅದೇ ವ್ಯಕ್ತಿಯ ಬಗ್ಗೆ ನಾವು ಇಲ್ಲಿ ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೇವೆ. ಸೊ ಈ ರೀತಿ ಸೆಕೆಂಡ್ ಟೈಮ್ ಮೆನ್ಷನ್ ಆದರೆ ಆಗ ನಾವು ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನು ಫಿಲ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ದ ಅನ್ನು ಫಿಲ್ ಮಾಡ್ತೇವೆ. ಈ ರೂಲನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸೊ 2 ಅಂಕ ನಿಮಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಪ್ರಿಪೋಸಿಷನ್ಗಳ ಬಗ್ಗೆ ಕ್ವೆಶನನ್ನು ಕೇಳಲಾಗಿದೆ. ಮೈ ಟೀಚರ್ ಅರೈವ್ಸ್ ಎವ್ರಿ ಡೇ ಡ್ಯಾಶ್ 9 AM. ನೋಡಿ, ಈ ರೀತಿ ಸಮಯವನ್ನು ಕೊಟ್ಟಾಗ ಎಕ್ಸಾಕ್ಟ್ ಆಗಿರ್ತಕ್ಕಂತಹ ಪಾಯಿಂಟ್ ಆಫ್ ಟೈಮ್ ಕೊಟ್ಟಾಗ ನಾವು ಎಟ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ಯೂಸ್ ಮಾಡಬೇಕು. ಶಿ ಪಾರ್ಕ್ಸ್ ಹರ್ ಸ್ಕೂಟರ್ ಡ್ಯಾಶ್ ಎ ಟ್ರೀ. ಸೊ ಮರದ ಕೆಳಗಡೆ ಅಂತ ಬರಬೇಕು. ಸೊ ಇಲ್ಲಿ ನೋಡಿ ಅಂಡರ್ ಅಂತಕ್ಕಂಥದ್ದು ಇದೆ ಅಲ್ವಾ, ಇದು ಸೂಟೇಬಲ್ ಆಗಿರ್ತಕ್ಕಂತಹ ಒಂದು ಪ್ರಿಪೋಸಿಷನ್ ಆಗಿದೆ. ಶಿ ವಾಕ್ಸ್ ಡ್ಯಾಶ್ ಅವರ್ ಕ್ಲಾಸ್ ರೂಮ್ ಸ್ಮೈಲಿಂಗ್ಲಿ. ಕ್ಲಾಸ್ ರೂಮ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಹೊರಗಡೆಯಿಂದ ಒಳಗಡೆ ಎಂಟ್ರಿ ಕೊಡೋದಕ್ಕೆ ನಾವು ಇಂಟು ಅಂತಕ್ಕಂತಹ ಪ್ರಿಪೋಸಿಷನನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇಂಟು ಅವರ್ ಕ್ಲಾಸ್ ರೂಮ್ ಸ್ಮೈಲಿಂಗ್ಲಿ. ಇನ್ನು ಮುಂದಿನ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಲಾಗಿದೆ. ಸೊ ಇಲ್ಲಿ ಏನು ಮಾಡಬೇಕು, ಸೂಟೇಬಲ್ ವರ್ಬ್ ಫಾರ್ಮ್ಸನ್ನು ಫಿಲ್ ಮಾಡಬೇಕು. ಇಲ್ಲಿ ನೋಡಿ ಹ್ಯಾವ್, ಹ್ಯಾಸ್ ಈ ರೀತಿಯ ವರ್ಡ್ಸ್ಗಳನ್ನು ಕೊಟ್ಟಿರ್ತಾರೆ. ನೀವು ಸಬ್ಜೆಕ್ಟ್ ಸಿಂಗ್ಯುಲರೋ ಪ್ಲೂರಲ್ಲೋ ಪ್ರೆಸೆಂಟ್ ಟೆನ್ಸಲ್ಲೋ ಪಾಸ್ಟ್ ಟೆನ್ಸಲ್ಲೋ ಇವೆಲ್ಲವನ್ನು ಗಮನಿಸಿ ಫಿಲ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ದ ಕಮಿಟಿ ಅಂತ ಇದೆ. ನಾವಿಲ್ಲೇನು ಫಿಲ್ ಮಾಡಬೇಕು, ದ ಕಮಿಟಿ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ನಾವು ಸಿಂಗ್ಯುಲರ್ ಆಗಿರೋದ್ರಿಂದ ಮತ್ತು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದಾಗಿರುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ಹ್ಯಾಸನ್ನು ತೆಗೆದುಕೊಳ್ತೇವೆ. ನಿಮಗೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಸಬ್ಜೆಕ್ಟ್ಗಳು ಗೊತ್ತಿದ್ದಾವೆ ಅಂತ ಅಂದ್ಕೊಂಡಿದ್ದೇನೆ. ಅವು ಗೊತ್ತಿಲ್ಲ ಅಂದರೆ ನೀವು ಫಸ್ಟ್, ಸೆಕೆಂಡ್, ಥರ್ಡ್ ಪರ್ಸನ್ ಅಂತ ಕಮೆಂಟ್ ಮಾಡಿದರೆ ಅದರ ಬಗ್ಗೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ. ಇನ್ನು ನೆಕ್ಸ್ಟ್ ನೋಡಿ, ಮೆಟ್ ಸೆವರಲ್ ಟೈಮ್ಸ್ ಟು ಡಿಸ್ಕಸ್ ದ ಪ್ರಪೋಸಲ್ ಸಮ್ ಮೆಂಬರ್ಸ್ ಡ್ಯಾಶ್ ಅಂತ ಇದೆ ನೋಡಿ. ಸಮ್ ಮೆಂಬರ್ಸ್ ಇದೆ ನೋಡಿ ವಿದ್ಯಾರ್ಥಿಗಳೇ, ಪ್ಲೂರಲ್ ಆಗಿದೆ. ಸೊ ಈಸನ್ನು ನಾವು ಸಿಂಗ್ಯುಲರ್ ಇದ್ದರೆ ತಗೋಬೇಕಾಗಿತ್ತು, ಬಟ್ ಇಲ್ಲಿ ಪ್ಲೂರಲ್ ಇರೋದ್ರಿಂದ ಆರ್ ಅಂತೇಳಿ ಫಿಲ್ ಮಾಡಬೇಕು. ಆರ್ ಸ್ಟಿಲ್ ಅನ್ಡಿಸೈಡೆಡ್ ಬಟ್ ದ ಮೆಜಾರಿಟಿ ಡ್ಯಾಶ್ ಅಗ್ರಿಡ್ ಅಂತ ಇದೆ. ಮೆಜಾರಿಟಿ ಪ್ಲೂರಲ್ ಆಗಿರುವ ಕಾರಣದಿಂದ ಮೆಜಾರಿಟಿ ಹ್ಯಾವ್ ಅಂತ ಫಿಲ್ ಮಾಡ್ತೇವೆ, ಯಾಕೆಂದರೆ ಬಹಳಷ್ಟು ಜನಗಳು ಅಂತ ಬರುತ್ತೆ ಇಲ್ಲಿ. ಅಗ್ರೀಡ್ ಆನ್ ದ ಫೈನಲ್ ವರ್ಷನ್. ದ ಚೇರ್ ಪರ್ಸನ್ ನೋಡಿ, ಚೇರ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಸೊ ವಿ ಕ್ಯಾನ್ ಗೆಟ್ ಈಸಿಯರ್. ಆರ್ಗನೈಜಿಂಗ್ ದ ನೆಕ್ಸ್ಟ್ ಸ್ಟೆಪ್ಸ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಇನ್ನು ರೀರೈಟ್ ಆಸ್ ಡೈರೆಕ್ಟೆಡ್, ತುಂಬ ಸಿಂಪಲ್ ಆಗಿರೋ ಪ್ರಶ್ನೆಗಳನ್ನು ಇಲ್ಲಿ ನಾವು ಗಮನಿಸ್ಬೋದು. ಶಿ ಓಪನ್ ದ ಬಾಕ್ಸ್ ವಿತ್ ಎ ನೈಫ್ ಅಂತ ಇದೆ.
ಇಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ ನೋಡಿ, ಫ್ರೇಮ್ ಎ ಕ್ವಶನ್ ಸೊ ಆ್ಯಸ್ ಟು ಗೆಟ್ ಅ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ದ ಆನ್ಸರ್. ಅಂದರೆ ಇಲ್ಲಿ ವಿತ್ ಎ ನೈಫ್ಗೆ ಏನು ಅಂಡರ್ಲೈನ್ ಮಾಡಿದ್ದಾರೋ ಅದು ಕ್ವಶನ್ ಆಗೋ ರೀತಿಯಲ್ಲಿ ನಾವು ಒಂದು ಕ್ವಶನನ್ನು ಫ್ರೇಮ್ ಮಾಡಬೇಕು. ನೋಡಿ, ವಿತ್ ಎ ನೈಫ್ ಅಂತ ಇದೆ, ಚಾಕುದಿಂದ, ಅದಕ್ಕೆ ನಾವು ಹೇಗೆ ಅನ್ನುವ ಒಂದು WH ವರ್ಡನ್ನು ತೆಗೆದುಕೊಳ್ಬೇಕು. ಸೊ ಹೌ ಅನ್ನು ಇಲ್ಲಿ ತೆಗೆದುಕೊಳ್ತೇವೆ. ಮತ್ತು ಓಪನ್ ನೋಡಿ, ಇಲ್ಲಿ ಪಾಸ್ಟ್ ಟೆನ್ಸಲ್ಲಿರೋದ್ರಿಂದ ಹೆಲ್ಪಿಂಗ್ ವರ್ಬ್ ಡಿಡ್ ಅನ್ನು ತೆಗೆದುಕೊಳ್ಬೇಕು. ಹೌ ಆದಮೇಲೆ WH ವರ್ಡ್ ಆದ ತಕ್ಷಣವೇ ಈ ರೀತಿ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ತೇವೆ. ಹೌ ಡಿಡ್, ಇನ್ನು ಸಬ್ಜೆಕ್ಟ್ ಶಿ ಇದೆ, ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ. ಹೌ ಡಿಡ್ ಶಿ, ಓಪನ್ ಇರೋದನ್ನು ನೋಡಿ ವಿದ್ಯಾರ್ಥಿಗಳೇ, ಓಪನ್ ಅಂತ ಮಾತ್ರ ತೆಗೆದುಕೊಳ್ಬೇಕು, ಯಾಕಂದರೆ ಇಲ್ಲಿ ಆಲ್ರೆಡಿ ಡಿಡ್ ಅನ್ನು ಬರೆದಿರ್ತೇವೆ. ಹೌ ಡಿಡ್ ಶಿ ಓಪನ್ ದ ಬಾಕ್ಸ್, ಇಲ್ಲಿ ಆ್ಯಸ್ ಇಟ್ ಈಸ್ ಇಲ್ಲಿ ಏನಿದೆಯೋ ಅದನ್ನೇ ಬರಿತಾ ಇದ್ದೇವೆ. ಬಾಕ್ಸ್ ಅಂತ ಬರೆದು ಕ್ವಶನ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಕ್ವಶನ್ ನಂಬರ್ 18 ನೋಡಿ, ಹಿ ಸ್ಟಡೀಸ್ ಹಾರ್ಡ್ ಫಾರ್ ಎಕ್ಸಾಮ್ಸ್ ಅಂತ ಇದೆ. ಇಲ್ಲೇನು ಮಾಡ್ಲಿಕ್ಕೆ ಹೇಳಿದ್ದಾರೆ ನೋಡಿ, ಚೇಂಜ್ ಇನ್ ಟು ಎ ಕ್ವಶನ್ ಬಿಗಿನಿಂಗ್ ವಿತ್ ದ ರೈಟ್ ಫಾರ್ಮ್ ಆಫ್ ಡೂದಿಂದ ಆರಂಭ ಆಗ್ತಕ್ಕಂತಹ ಒಂದು ಕ್ವಶನನ್ನು ಫ್ರೇಮ್ ಮಾಡಬೇಕು. ಸೊ ನೋಡಿ, ಇಲ್ಲಿ ಸ್ಟಡೀಸ್ ಅಂತಕ್ಕಂಥದ್ದನ್ನು ವರ್ಬನ್ನು ಗಮನಿಸಬೇಕು. ಸೊ ಇಲ್ಲಿ ವರ್ಬ್ಗೆ ನೋಡಿ, ಸ್ಟಡಿ ಅಂತಕ್ಕಂತಹ ವರ್ಬ್ಗೆ ಎಸ್ ಅಂತ ಸೇರಿದೆ. ಈ ರೀತಿ ಇದ್ದಾಗ ನಾವು ಕ್ವಶನನ್ನು ಫ್ರೇಮ್ ಮಾಡಲಿಕ್ಕೆ ಡಸ್ ಅಂತೇಳಿ ತೆಗೆದುಕೊಳ್ತೇವೆ. ಸೊ ಇಲ್ಲಿ ನಾವು ಡಸ್ ಇಂದ ಸ್ಟಾರ್ಟ್ ಮಾಡೋಣ. ಬಿಗಿನಿಂಗ್ ವಿತ್ ಅಂತ ಕೇಳಿದ್ದಾರೆ ನೋಡಿ, ಸೊ ಡಸ್ ಇಂದ ಸ್ಟಾರ್ಟ್ ಆಗುತ್ತೆ. ಡಸ್ ಹಿ ಅನ್ನು ಆ್ಯಸ್ ಇಟ್ ಈಸ್ ತೆಗೆದುಕೊಳ್ತೇವೆ, ಸಬ್ಜೆಕ್ಟನ್ನು ಡಸ್ ಹಿ. ಈಗ ಸ್ಟಡೀಸ್ ಇರೋದನ್ನು ವಿದ್ಯಾರ್ಥಿಗಳೇ ಸ್ಟಡಿ ಅಂತ ಮಾತ್ರ ಬರಿತಾ ಇದ್ದೇವೆ, ಯಾಕೆಂದರೆ ಇಲ್ಲಿ ಡಸ್, ಇಲ್ಲಿ ಆಲ್ರೆಡಿ ಡಸ್ ಬರೆದಿರೋದ್ರಿಂದ. ಡಸ್ ಹಿ ಸ್ಟಡಿ ಹಾರ್ಡ್ ಫಾರ್ ಎಕ್ಸಾಮ್ಸ್ ಅಂತ ಬರೆದು ಕೊನೆಗೆ ಕ್ವಶನ್ ಮಾರ್ಕ್ ಹಾಕೋದನ್ನು ಮರಿಬೇಡಿ. ಇನ್ನು ಕ್ವಶನ್ ನಂಬರ್ 19 ನೋಡಿ, ಮೈ ಬ್ರದರ್ ವೆಂಟ್ ಟು ದ ಮಾರ್ಕೆಟ್ ಅಂತ ಇದೆ. ಕ್ವಶನ್ ಟ್ಯಾಗ್ ಮಾಡಿ ಅಂತ ಕೇಳಿದ್ದಾರೆ. ಎಷ್ಟು ಸಿಂಪಲ್ ಇದೆ ನೋಡಿ. ಇಲ್ಲಿ ವೆಂಟ್ ಅಂತಕ್ಕಂತಹ ವರ್ಬನ್ನು ಗಮನಿಸ್ತೇವೆ, ಯಾಕೆಂದರೆ ಎಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಈ ಸೆಂಟೆನ್ಸಲ್ಲಿ ಇಲ್ಲ. ಹೆಲ್ಪಿಂಗ್ ವರ್ಬ್ ಇದ್ದರೆ ಹೆಲ್ಪಿಂಗ್ ವರ್ಬನ್ನೇ ತೆಗೆದುಕೊಳ್ತೇವೆ. ಹೆಲ್ಪಿಂಗ್ ವರ್ಬ್ ಅಂದರೆ ಯಾವುವು? ಆ್ಯಮ್, ಈಸ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಸ್ ಬರ್ತಾವಲ್ವ, ಅವುಗಳು ಇದ್ದರೆ ಅದನ್ನೇ ತೆಗೆದುಕೊಂಡು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕು. ಒಂದು ವೇಳೆ ಇಲ್ಲ ಅಂದರೆ ವರ್ಬನ್ನು ಗಮನಿಸಬೇಕು. ವರ್ಬ್ ಯಾವ ಫಾರ್ಮಲ್ಲಿದೆ, V1ನ, V2ನ, V3ನ, ಇದನ್ನು ಗಮನಿಸಬೇಕು. ಇಲ್ಲಿ ನೋಡಿ, ವೆಂಟ್ ಅಂತಕ್ಕಂಥದ್ದು V2 ಇದೆ. ಸೊ ನಾವು ಇಲ್ಲಿ ಡಿಡ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಬೇಕು. ನೋಡಿ, ವರ್ಬ್ ಫಾರ್ಮ್ ಇಲ್ಲ ಅಂದರೆ ಡೂ ಅಥವಾ ಡಸ್ ಅಥವಾ ಡಿಡ್ಡನ್ನು ತೆಗೆದುಕೊಂಡು ಕ್ವಶನ್ ಅನ್ನು ಇಲ್ಲಿ ಫ್ರೇಮ್ ಮಾಡಬೇಕು, ಕ್ವಶನ್ ಟ್ಯಾಗನ್ನು. ಇಲ್ಲಿ ವರ್ಬ್ ವೆಂಟ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ನಾವೇನು ಮಾಡ್ತೇವೆ, ಡಿಡ್ಡನ್ನು ತೆಗೆದುಕೊಳ್ತೇವೆ. ಸೊ ಡಿಡ್ ಅಂತ ತೆಗೆದುಕೊಂಡು ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಯಾಕೆಂದರೆ ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ಡಿಡೆಂಟ್ ಅಂತ ಮಾಡಬೇಕು. ಡಿಡೆಂಟ್, ಮೈ ಬ್ರದರ್ ಇದೆ ನೋಡಿ, ಇದನ್ನು ಪ್ರೊನೌನ್ ಫಾರ್ಮಲ್ಲಿ ಹಿ ಅಂತ ಬರೀಬೇಕಾಗುತ್ತೆ. ಡಿಡೆಂಟ್ ಹಿ ಅನ್ನೋದು ಸರಿಯಾಗಿರುವ ಉತ್ತರ. ಇನ್ನು ನೆಕ್ಸ್ಟ್ ಒಂದು ಜಂಬಲ್ಡ್ ಸೆಗ್ಮೆಂಟನ್ನು ಕೊಟ್ಟಿದ್ದಾರೆ, ಇದನ್ನು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಮಾಡಿ ಅಂತ ಕೇಳಿದ್ದಾರೆ. ಟು ದ ಮಾರ್ಕೆಟ್ ವೆಂಟ್ ಸಮ್ ಫ್ರೂಟ್ಸ್ ಆ್ಯಂಡ್ ಬಾಟ್ ಶಿ ಅಂತ ಇದೆ. ನಾವೇನು ಮಾಡ್ಬೋದು, ಫಸ್ಟ್ಗೆ ಶೀಯನ್ನು ತೆಗೆದುಕೊಳ್ಬಹುದು. ನೋಡಿ, ಶಿ ಅನ್ನೋದು ಫಸ್ಟ್ಗೆ ಬರುತ್ತೆ. ಶಿ ವೆಂಟ್ ಎರಡನೇಗೆ ಬರುತ್ತೆ ನೋಡಿ. ಶಿ ವೆಂಟ್ ಟು ದ ಮಾರ್ಕೆಟ್ ಮೂರನೇ ಸ್ಥಾನ. ಶಿ ವೆಂಟ್ ಟು ದ ಮಾರ್ಕೆಟ್. ಶಿ ವೆಂಟ್ ಟು ದ ಮಾರ್ಕೆಟ್. ಸ್ಟೂಡೆಂಟ್ಸ್, ಇಲ್ಲಿ ಯಾವುದೋ ಒಂದು ಸೆಗ್ಮೆಂಟ್ ಮಿಸ್ ಆಗಿದೆ, ಹಾಗಾಗಿ ಈ ಒಂದು ಸೆಂಟೆನ್ಸ್ ಏನಿದೆಯೋ ಇದು ಕರೆಕ್ಟ್ ಫಾರ್ಮಲ್ಲಿ ಬರ್ತಾ ಇಲ್ಲ. ವಿ ಕ್ಯಾನ್ ಸ್ಕಿಪ್ ದಿಸ್. ಇನ್ನು ಕ್ವಶನ್ ನಂಬರ್ 4 ನೋಡಿ, ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರೀಡ್ ರೈಟ್ ದೆಮ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದಾದ್ರೂ ಎರರನ್ನು ಹುಡುಕಬೇಕು, ಅದನ್ನು ಸರಿಪಡಿಸಿ ಬರೀಬೇಕಾಗುತ್ತೆ. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ 3 hours ಅಂತ ಇದೆ. ವಿದ್ಯಾರ್ಥಿಗಳೇನು ನೋಡಿ, 3 hours ಅಂದರೆ 3 ಗಂಟೆಗಳಿಂದ. ಈ ರೀತಿ ಬಂದಾಗ ಇಲ್ಲಿ ಯಾವುದೇ ಪರ್ಟಿಕ್ಯುಲರ್ ಪಾಯಿಂಟ್ ಇಲ್ಲ, ಇಲ್ಲಿ ಸಿನ್ಸ್ ಅಂತಕ್ಕಂಥದ್ದು ಬರಬಾರ್ದು, ಫಾರ್ ಅಂತ ಬರಬೇಕು. ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ 3 hours ಅಂತ ಬರೀಬೇಕಾಗುತ್ತೆ ಈ ಸೆಂಟೆನ್ಸ್ನ. ಇನ್ನು ಬಿ ನೋಡಿ, ವೇರ್ ದ ಬಾಯ್ಸ್ ಆರ್ ಅಂತ ಇದೆ. ಇಲ್ಲಿ ಕ್ವಶನನ್ನು ಫ್ರೇಮ್ ಮಾಡಬೇಕಪ್ಪ ಅಂದರೆ ವೇರ್ ಆರ್ ದ ಬಾಯ್ಸ್ ಅಂತ ಬರಬೇಕು. ವೇರ್ ಆದ ತಕ್ಷಣವೇ ನೋಡಿ ವೇರ್ ಆರ್ ದ ಬಾಯ್ಸ್ ಅಂತ ಬರಿಬೇಕಾಗುತ್ತೆ, ಅಂದಾಗ ಈ ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ. ಇನ್ನು ಥರ್ಡ್ ಒನ್, ದ ಚಿಲ್ಡ್ರನ್ ಫೌಂಡ್ ಎ ಎಗ್ ಇನ್ ದ ನೆಸ್ಟ್. ವಿದ್ಯಾರ್ಥಿಗಳೇ ಆರ್ಟಿಕಲ್ ಇಲ್ಲಿ ಮಿಸ್ ಆಗಿ ತಪ್ಪಾಗಿದೆ ನೋಡಿ. ಎ ಎಗ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಎ ಎಗ್ ಅಂತ ಬರೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಎಗ್ ಅಂತಕ್ಕಂಥದ್ದು ವೊವೆಲ್ ಸೌಂಡಿಂದ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಆ್ಯನ್ ಎಗ್ ಅಂತ ಬರಿಬೇಕು. ಸೊ ಆ್ಯನ್ ಅಂತ ನೀವು ಇಲ್ಲಿ ಬರೆದು ಸರಿಪಡಿಸಿ ಬರೆಯಿರಿ. ಇನ್ನು ಫಿಫ್ತ್ ಮೇನಲ್ಲಿ ಮ್ಯಾಚ್ ದ ಎಕ್ಸ್ಪ್ರೆಷನ್ ಅಂಡರ್ ಎ ವಿತ್ ಇಟ್ಸ್ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂಡರ್ ಬಿ ಅಂತ ಇದೆ. ತುಂಬ ಸಿಂಪಲ್ ಆಗಿ ಯು ಕ್ಯಾನ್ ಗೆಟ್ 5 out of 5 ಮಾರ್ಕ್ಸ್ ಹಿಯರ್. ಗಮನಿಸಿ, ಐ ಆಮ್ ಸಾರಿ ಫಾರ್ ಯುವರ್ ಲಾಸ್ ಅಂತ ಇದೆ. ಇದಕ್ಕೆ ಯಾವುದು ಸೂಟೇಬಲ್ ಆಗುತ್ತೆ ನೋಡಿ.
ಐ ಆಮ್ ಸಾರಿ ಫಾರ್ ಯುವರ್ ಲಾಸ್ ಇದೆ, ಅಪಾಲೈಸಿಂಗ್ ಬರೋದಿಲ್ಲ, ಸೀಕಿಂಗ್ ಇನ್ಫಾರ್ಮೇಷನ್ ಕೂಡ ಅಲ್ಲ, ಕಂಗ್ರ್ಯಾಚುಲೇಟಿಂಗ್ ಅಲ್ಲ, ಎಕ್ಸ್ಪ್ರೆಷನ್ ಆಫ್ ಸಿಂಪತಿ. ನೋಡಿ ಇಲ್ಲಿ ಸಿಂಪತಿಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಇದಕ್ಕೆ ಸರಿಯಾಗಿರುವ ಉತ್ತರ ಡಿ ಆಗಿದೆ ಮೊದಲನೇದಕ್ಕೆ. ಇನ್ನು ಸೆಕೆಂಡ್ ಒನ್ ನೋಡಿ, ಐ ಡೀಪ್ಲಿ ಅಪ್ರಿಷಿಯೇಟ್ ಯುವರ್ ಸಪೋರ್ಟ್ ಅಂತ ಇದೆ. ಸೊ ಇಲ್ಲಿ ಗಮನಿಸಬಹುದು, ಅಪಾಲೈಸಿಂಗ್ ಇಲ್ಲ, ಸೀಕಿಂಗ್ ಇನ್ಫಾರ್ಮೇಷನ್ ಇಲ್ಲ, ಕಂಗ್ರ್ಯಾಚುಲೇಟಿಂಗ್ ಬರೋದಿಲ್ಲ, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಥವಾ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಂಪ್ಲಿಮೆಂಟಿಂಗ್ ಅಂತ ಇದೆ. ಇಲ್ಲಿ ಸರಿಯಾಗಿ ಬರ್ತಕ್ಕಂಥದ್ದು ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತಕ್ಕಂಥದ್ದು, ಅಂದರೆ ಈ ಅನ್ನೋದು ಇಲ್ಲಿ ಎರಡನೇ ಒಂದು ಸೆಂಟೆನ್ಸ್ಗೆ ಸೂಟ್ ಆಗ್ತಕ್ಕಂಥದ್ದು. ಇನ್ನು ನೋಡಿ ಥರ್ಡ್ ಒನ್, ಐ ಅಪ್ಲಾಡ್ ಯುವರ್ ಸಕ್ಸಸ್, ವೆಲ್ ಡನ್ ಅಂತ ಇದೆ. ಇದಕ್ಕೆ ಸರಿಯಾಗಿರೋ ಉತ್ತರ ಕಾಂಪ್ಲಿಮೆಂಟಿಂಗ್ ಆಗುತ್ತೆ. ಅದೇ ರೀತಿ ನಾಲ್ಕನೇದು, ಐ ನೆವರ್ ಮೆಂಟ್ ಟು ಹರ್ಟ್ ಯು, ಐ ಡೀಪ್ಲಿ ರಿಗ್ರೆಟ್ ಇಟ್ ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರುವ ಉತ್ತರ ಅಪಾಲೈಸಿಂಗ್, ಸಾರಿಯನ್ನು ಕೇಳ್ತಾ ಇರೋದ್ರಿಂದ ಐ ಡೀಪ್ಲಿ ರಿಗ್ರೆಟ್ ಇಟ್, ಇದು ಅಪಾಲೈಸಿಂಗ್ ಆಗಿದೆ. ಕೊನೆಯದು, ಕ್ಯಾನ್ ಯು ಟೆಲ್ ಮೀ ಮೋರ್ ಅಬೌಟ್ ದಟ್ ಅಂತ ಇದೆ. ಇಲ್ಲಿ ಹೆಚ್ಚಿನ ಒಂದು ಇನ್ಫಾರ್ಮೇಷನನ್ನು ಕೇಳಲಾಗ್ತಾ ಇದೆ. ಸೊ ಇದಕ್ಕೆ ಸೀಕಿಂಗ್ ಇನ್ಫಾರ್ಮೇಷನ್ ಆಗಿರುತ್ತೆ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಮತ್ತು ನಿಮ್ಮ ಕ್ವೆಶ್ಚನ್ ಪೇಪರ್ಗಳನ್ನು ಕೂಡ ಈಗ ಆಲ್ರೆಡಿ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಅದಕ್ಕೂ ಕೂಡ ಕೀ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.